ನರೇಂದ್ರ ಮೋದಿ ಅವರ ಮನೆ ಮುಂದೆ ಧರಣ ಮಾಡಬೇಕಂದ್ರೆ ಕಾರಣ ಏನು? ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಕ್ತ ಬರೋ ಥರ ಹೊಡೆದಿದ್ಯಾರು? ಹೆಣ್ಮಕ್ಳ ಬಟ್ಟೆ ಬಿಚ್ಚಿ ಲಾಠಿ ಪ್ರಹಾರ ಮಾಡಿದ್ಯಾರು? ಅದ್ರ ಜೊತೆಗೆ ಇಡೀ ಭವಿಷ್ಯವನ್ನೇ ಹಾಳು ಮಾಡಿದವ್ರು ಯಾರು? ಈ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿರ್ತಕ್ಕಂಥವ್ರು ಇವರಿಂದ ನಾವೇನು ಕಲಿಬೇಕಾಗುತ್ತೆ ಹೇಳಿ. ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನೋ ಹೇಳಿದ್ದಾರೆ, ನಾಲಾಯಕ್ ಅಂತ ಹೇಳ್ಬಿಟ್ಟು. 23 ಜನ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಕಾರಣ ಆಗಿರ್ತಕ್ಕಂಥ ನರೇಂದ್ರ ಮೋದಿ ನಾಲಾಯಕ ವಿನ ರಾಹುಲ್ ಗಾಂಧಿ ಅವರಲ್ಲ, ಥಡಿಪಾರ್ ನಾಲಾಯಕ ವಿನ ರಾಹುಲ್ ಗಾಂಧಿ ಅಲ್ಲ. ಇವರಿಗೆ ಭಾಷೆ ಬಳಸುವಾಗ ನಮಗೇನು ಬರೋದಿಲ್ಲ ಅಂತ ತಿಳ್ಕೊಳ್ಳೋದು ಬೇಡ. ಅಶೋಕ ಆಗಲಿ ಅಥವಾ ವಿಜೇಂದ್ರ ಆಗಲಿ ಅಥವಾ ನಮ್ಮ ನಾರಾಯಣ ಸ್ವಾಮಿ ಅವರಾಗಲಿ. ಅದ್ರ ಜೊತೆಗೆ 152 ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಇವರು 2014ರಿಂದ 26ರವರೆಗೂ ನಾಲಾಯಕ್ ಸರ್ಕಾರ ಇರೋದ್ರಿಂದನೇ ಇವೆಲ್ಲ ಆಗ್ತಾ ಇರೋದು. ನಾಲಾಯಕ್ ನಾಯಕರು ಈ ಸರ್ಕಾರದಲ್ಲಿ ಇರೋದ್ರಿಂದ ಆಗ್ತಾ ಇರೋದು. ನಾಲಾಯಕ್ ಸರ್ಕಾರ ಮಂತ್ರಿಗಳಿರೋದ್ರಿಂದನೇ ಇವೆಲ್ಲ ಆಗ್ತಾ ಇರೋದು. ಮಕ್ಕಳ ಭವಿಷ್ಯವನ್ನ ಹಾಳು ಕೆಡಿರ್ತಕ್ಕಂಥವ್ರೆ ನಾಲಾಯಕರೇ ವಿನಃ ಮಕ್ಕಳ ಪರ ಹೋರಾಟ ಮಾಡಿದವ್ರು ಯಾವತ್ತೂ ಸಹ ನಾಲಾಯಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇವರಿಂದ ನಾವು ಕಲಿಬೇಕಾದೇನಿಲ್ಲ. ಆ ಥರ ಏನಾದರೂ ಚರ್ಚೆಗೆ ತಯಾರಿದ್ದರೆ ಚರ್ಚೆ ಮಾಡಕ್ಕೆ ಬರಲಿ, ನಾವು ಹೇಳ್ತೀವಿ. ವಿಷಯಾಂತರ ಮಾಡಲಿಕ್ಕೋಸ್ಕರ ಇವೆಲ್ಲವನ್ನು ಸಹ ತಲವಾರಿತ್ತು, ಮತ್ತೊಂದಿತ್ತು, ಮಗದೊಂದಿತ್ತು ಅಂತ ಹೇಳಿ. ಆದರೆ ದಾರಿ ತಪ್ಪಿದ ಮಗ ಅಂತ ಹೇಳಿಸ್ಕೊಂಡಿರ್ತಕ್ಕಂಥ ಹರೀಶು ದಾರಿ ತಪ್ಪಿಸ್ಕೊಂಡು ಕಾಂಗ್ರೆಸ್ ಆಫೀಸ್ ಕಡೆ ಯಾಕೆ ಬಂದರು? ಅಶೋಕನ ಕಾರಲ್ಲಿ ತಲವಾರು, ನಾಡ ಬಾಂಬು, ಪೆಟ್ರೋಲ್ ಬಾಂಬ್ ಎಲ್ಲ ಇತ್ತು. ಅದನ್ನು ಪೊಲೀಸವ್ರು ತನಿಖೆ ಮಾಡಬೇಕು. ಇಲ್ಲಿ ಗ್ಲಾಸ್, ಒಂದು ನೀರಿನ ಬಾಟ್ಲ್ ಗ್ಲಾಸ್ ಎಸೆದ್ರಲ್ಲ, ಅದರಲ್ಲಿ ಪೆಟ್ರೋಲ್ ಇದ್ದಿದ್ದಂಥ ಬಾಟ್ಲ್ ಅದು. ಇವನ್ನೆಲ್ಲ ತನಿಖೆ ಮಾಡಬೇಕು. ಇವ್ರಿಗೆ ಕಾಂಗ್ರೆಸ್ ಆಫೀಸ್ ಮುಂದೆ ಬಂದು ಕಾಂಗ್ರೆಸ್ ಪಕ್ಷದ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಕ್ಕೆ ನಾವೇನು ಬಿಟ್ಬಿಡ್ತೀವೇನೋ? ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರೋರು, ಬ್ರಿಟಿಷರ ಬೂಟ್ ನೆಕ್ದವ್ರು ಅಲ್ಲ ನಾವು. ಆದ್ರಿಂದ ಇವರು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬಗ್ಗೆ ಆಗಲಿ, ಕಾಂಗ್ರೆಸ್ ಪಕ್ಷದ ಕಚೇರಿ ಮೇಲೆ ಹಲ್ಲೆ ಮಾಡೋದೇನಾದರೂ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತೀವಿ.